ನಿಮ್ಮ ರೂಮ್ನಲ್ಲಿ ಇನ್ವಿಜಿಲೇಟರ್ ಜಸ್ಟ್ ಇನ್ವಿಜಿಲೇಷನ್ ಮಾಡೋ ಅಷ್ಟೇ ಅಲ್ಲದೆ ನಿಮ್ಮ ಕ್ವೇರೀಸ್ನ ತಗೊಳಕ್ಕೆ ಆ್ಯಂಡ್ ಇಫ್ ಯು ಕ್ರಾಕ್ಸ್ ಅಕ್ರಾಸ್ ಎನಿ ಡಿಫಿಕಲ್ಟಿ ಹೆಲ್ಪ್ ಮಾಡಕ್ಕೆ ಇರ್ತಾರೆ, ಜೊತೆಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಐ ಕ್ಯಾನ್ ಡೂ ದಿಸ್ ಅನ್ನೋ ಅಂತ ಮನೋಭಾವ ಇಟ್ಕೊಳ್ಳಿ, ಯು ವಿಲ್ ಬಿ ಏಬಲ್ ಟು ಡೂ ಇಟ್. ನಿಮ್ಮ ಆನ್ಸರ್ 22/7 ಬಂದ್ರೆ ಸ್ಪೀಡ್ ಆಯ್ತು, ಸ್ಪೀಡಾಗಿ ಮಾಡ್ಬಿಟ್ಟು ಆನ್ಸರ್ ಬಂದ್ಬಿಟ್ಟಿದೆ. ಆ ಸ್ಪೀಡ್ ಕರೆಕ್ಟ್ ಆಗಿದ್ಯಾ, ಆ ಸ್ಪೀಡ್ ವರ್ಕ್ ಆಗುತ್ತಾ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ. ಎಕ್ಸಾಮ್ಸ್ ಹಾಲ್ ನಲ್ಲಿ ಕೂತ್ಕೊಂಡಾಗ ನಿಮ್ದು ಫೋಕಸ್ ಒಂದರ ಮೇಲೆ ಇರುತ್ತೆ, ಐ ಹ್ಯಾವ್ ಟು ರೈಟ್ ದಿ ಎಕ್ಸಾಮ್ ಅಂಡ್ ಕಂಪ್ಲೀಟ್ ಇಟ್ ಕ್ವಿಕ್ಲಿ ಅಂತ. ವೆಲ್, ಅದಷ್ಟೇ ಆಗದಿರ ವಾಟ್ ಆರ್ ದಿ ಅದರ್ ಥಿಂಗ್ಸ್ ಯು ಹ್ಯಾವ್ ಟು ಫೋಕಸ್ ಅನ್ನೋದ್ರ ಬಗ್ಗೆ ಈ ದಿನ ಸೆಷನ್ ಅಲ್ಲಿ ಹೇಳ್ತಿದ್ದೀನಿ. ನನ್ನ ಹೆಸರು ಶ್ರೀರಾಜ್, ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ. ವೆಲ್ಕಮ್ ಟು ದ ಸೆಷನ್. ವೆಲ್, ಎಕ್ಸಾಮ್ಸ್ ಹಾಲ್ನಲ್ಲಿ ಕೂತಿದ್ದೀರಾ, ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಅನ್ನೋದ್ರ ಬಗ್ಗೆ ತುಂಬಾ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ದ ಫಸ್ಟ್ ಥಿಂಗ್ ಫಸ್ಟ್, 1 ವರ್ಷ ವೇಟ್ ಮಾಡಿರ್ತೀರಾ. ಅಫ್ಕೋರ್ಸ್ ಪೇಪರ್ ನಿಮ್ ಕೈಗೆ ಬಂದಿದ ತಕ್ಷಣ ಯು ವಿಲ್ ಬಿ ಲೈಕ್ ಸೂಪರ್ ಎಕ್ಸೈಟೆಡ್. ಫಸ್ಟ್ ಓಪನ್ ಮಾಡೋಣ, ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ, PYQs ನ ಇದ್ದಂಗಿದ್ಯಾ, ಪ್ರೀ ಬೋರ್ಡ್ಸ್ ಇದ್ದಂಗಿದ್ಯಾ. ವೆಲ್, ಇದೆಲ್ಲ ಕ್ವಶನ್ಸ್ ಇರುತ್ತೆ. ಡು ನಾಟ್ ಪ್ಯಾನಿಕ್. ಏನಕ್ಕೆ ಪ್ಯಾನಿಕ್ ಆಗಬಾರ್ದು? ವೆಲ್, ಯು ಕೆನಾಟ್ ಓಪನ್ ಇಟ್ ಆಸ್ ಸೂನ್ ಆಸ್ ಯು ಗೆಟ್ ದಿ ಪೇಪರ್. ಯಾಕಂದ್ರೆ ಅಕಾರ್ಡಿಂಗ್ ಟು ದ ರೂಲ್ಸ್ ಎಲ್ಲರಿಗೂ ಒಂದೇ ಟೈಮ್ನಲ್ಲಿ ಪೇಪರ್ ಓಪನ್ ಮಾಡುವಂತ ಅವಕಾಶ ಸಿಗ್ಬೇಕಾಗಿರುತ್ತೆ. ನಿಮಗೆ ಫಸ್ಟ್ ಬೆಂಚಲ್ಲಿ ಕೂತಿರ್ತೀರಾ, ಓಪನ್ ಮಾಡ್ಬಿಡ್ತೀರಾ, ಯು ಗೆಟ್ ಎಕ್ಸ್ಟ್ರಾ ಟೈಮ್ ಅಂಡ್ ದ ಲಾಸ್ಟ್ ಬೆಂಚರ್ ಹ್ಯಾಸ್ ಟು ವೇಟ್. ಈ ತರ ಈಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಎಲ್ಲರಿಗೂ ಒಂದ್ಸರಿ ಪೇಪರ್ ಕೊಡ್ತಾರೆ. ಯು ಹ್ಯಾವ್ ಟು ವೇಟ್. ಬೆಲ್ ಹೊಡೆದಿದ ತಕ್ಷಣ ಯು ಹ್ಯಾವ್ ಟು ಓಪನ್ ದಿ ಪೇಪರ್. ಎಷ್ಟನೇ ಬೆಲ್, ಯಾವ ಬೆಲ್, ಅದಕ್ಕೆ ಇನ್ಸ್ಟ್ರಕ್ಷನ್ ಇನ್ವಿಜಿಲೇಟರ್ ಕೊಡ್ತಾರೆ. ಸ್ಟೇ ಪೇಷಂಟ್ ಅಂಡ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಇನ್ವಿಜಿಲೇಟರ್. ನಿಮ್ಮ ರೂಮ್ನಲ್ಲಿ ಇನ್ವಿಜಿಲೇಟರ್ ಜಸ್ಟ್ ಇನ್ವಿಜಿಲೇಷನ್ ಮಾಡೋ ಅಷ್ಟೇ ಅಲ್ಲದೆ ನಿಮ್ಮ ಕ್ವೇರೀಸ್ನ ತಗೊಳಕ್ಕೆ ಆ್ಯಂಡ್ ಇಫ್ ಯು ಕ್ರಾಕ್ಸ್ ಅಕ್ರಾಸ್ ಎನಿ ಡಿಫಿಕಲ್ಟಿ ಹೆಲ್ಪ್ ಮಾಡಕ್ಕೆ ಇರ್ತಾರೆ, ಜೊತೆಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇನ್ವಿಜಿಲೇಟರ್ ಕೊಡುವಂಥ ಇನ್ಸ್ಟ್ರಕ್ಷನ್ಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡಿ, ಯು ವಿಲ್ ಬಿ ಏಬಲ್ ಟು ಸ್ಟೇ ಕಾಂಪೋಸ್ ಆ್ಯಂಡ್ ಕಾಮ್. ನೆಕ್ಸ್ಟ್ ಥಿಂಗ್ ಏನು ಸರ್ ಅಂದರೆ, ರೀಡ್ ದ ಟೈಮ್, read the question paper wisely using all the time allotted. ಒಂದು ಪೇಪರ್ 3 hours ಇದ್ರೆ you will not be given all the 3 hours to write only. ಫಸ್ಟ್ 15 ನಿಮಿಷ ಕ್ಲೀನಾಗಿ ಓದೋದಕ್ಕೆ ಅಲಾಟ್ ಮಾಡಿರ್ತಾರೆ. ಕ್ವಶನ್ ಹೇಗೆ ಸೆಟ್ ಮಾಡಿರ್ತಾರೆ ಅಂದರೆ, ಕ್ವಶನ್ ಪೇಪರ್ನಲ್ಲಿರೋ ಎಲ್ಲ ಕ್ವಶನ್ಸ್ ನೀವು ಅಟೆಂಡ್ ಮಾಡಿ ಇನ್ನೂ 10 ನಿಮಿಷ ಉಳಿದಿರುತ್ತೆ. ದಾಟ್ ಈಸ್ ಹೌ ದ ಪೇಪರ್ ವಿಲ್ ಬಿ ಸೆಟ್. ಸೊ ಆ ಉಳಿದಿರೋ 10 ನಿಮಿಷನ ರಿವೈಸ್ ಮಾಡಕ್ಕೆ ನೋಡ್ಕೊಳ್ಳಿ. ವೆಲ್, ನಾವು ಬರೀತಾನೆ ಇದ್ರೆ ಎಷ್ಟು ಕ್ವಶನ್ಸ್ ಬರ್ದಿದ್ದೀವಿ, ಎಷ್ಟು ಉಳಿದಿದೆ, ಇನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಹಾಗಂತ ಥಾಟ್ಸ್ ಬರುತ್ತಲ್ವಾ. ಸೊ ಪ್ರಿಪೇರ್ ಆಗಿಬಿಡಿ. ಮ್ಯಾನೇಜ್ ಯುವರ್ ಟೈಮ್ ಆ್ಯಂಡ್ ಮ್ಯಾನೇಜ್ ಇಟ್ ವೆರಿ ವೈಸ್ಲಿ. ನೆಕ್ಸ್ಟ್ ಕ್ವಶನ್ಗೆ ಹೋದ್ರೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಸ್ಕ್ಯಾನ್ ದಿ ಎಂಟೈರ್ ಪೇಪರ್. ಯೂಶುವಲ್ ಆಗಿ ಏನಾಗುತ್ತೆ, ಕೇಳಿರ್ತೀರ ನೀವು, ಸೊ 10 ಕ್ವಶನ್ಸ್ ಇತ್ತಾ, ನಾನು ಹಿಂದ್ಗಡೆ ನೋಡಲೇ ಇಲ್ಲ, ಜಸ್ಟ್ ನಾನು 8 ಕ್ವಶನ್ಸ್ ಸ್ಟಾರ್ಟಿಂಗ್ ಪೇಜ್ ನಾನು ನೋಡಿದೆ, ಇಂಥ ಕ್ವಶನ್ಸ್ ಕೇಳಿರ್ತಿರಲ್ಲ, ಇಂಥ ಒಂದು ರೆಸ್ಪಾನ್ಸ್ ಕೇಳಿರ್ತಿರಲ್ಲ. ಸೊ ಯು ಹ್ಯಾವ್ ಟು ಸ್ಕ್ಯಾನ್ ದಿ ಎಂಟೈರ್ ಪೇಪರ್. ಎಷ್ಟು ಪೇಜಸ್ ಇರುತ್ತೆ ಅಂತ ಮುಂಚೆನೆ ಬರ್ದಿರ್ತಾರೆ, ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆನೂ ಬರ್ದಿರ್ತಾರೆ. ವೆರಿಫೈ ದಾಟ್. ನಿಮಗೆ ಸಿಕ್ಕಿರೋ ಒಂದು ಬುಕ್ಲೆಟ್ನಲ್ಲಿ ಎಲ್ಲ ಕ್ವಶನ್ಸ್ ಪ್ರಿಂಟ್ ಆಗಿದ್ಯಾ ಅನ್ನೋದ್ರ ಮೇಲೆ ಗಮನ ಇರಬೇಕು. ಫಸ್ಟ್ 15 ಸೆಕೆಂಡ್ಸ್ ಅದಕ್ಕಾಗಿಯೇ ಯೂಸ್ ಮಾಡ್ಕೋಬೇಕು. ಅಂಡ್ ದೆನ್ ಮಾರ್ಕ್ ದ ಕ್ವಶನ್ಸ್ ವಿಚ್ ಆರ್ ಕಾನ್ಫಿಡೆಂಟ್. ಸರ್ ಹೇಳಿದಾರೆ ಅಂದ್ಬಿಟ್ಟು ಕ್ವಶನ್ ಪೇಪರ್ ಮೇಲೆ ಮಾರ್ಕ್ ಮಾಡಿ ಆನ್ಸರ್ ಬರೆಯೋದಲ್ಲ. ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಮತ್ತೆ ರೋಲ್ ನಂಬರ್ ಬಿಟ್ಟು ಬೇರೆ ಏನೂ ಬರೆಯೋಂಗಿಲ್ಲ. ಮಾರ್ಕ್ ಎಲ್ಲಿ ಮಾಡ್ತೀರಾ, ಮೈಂಡಲ್ಲಿ ಮಾಡ್ಕೊತೀರಾ ಅಥವಾ ಆನ್ಸರ್ ಶೀಟ್ನಲ್ಲಿ ಮಾಡ್ತೀರಾ. ದೆನ್ ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಸ್ಟೇ ಕಾಮ್ ಅಂಡ್ ಕಾನ್ಫಿಡೆಂಟ್. ಯಾವುದೋ ಒಂದು ಕ್ವೆಶನ್ ನೋಡಿದ ತಕ್ಷಣ ಓ ಮೈ ಗಾಡ್ ಡಿಫಿಕಲ್ಟ್ ಕ್ವೆಶನ್ ಇದೆ, ಎಂಟೈರ್ ಪೇಪರ್ ಹೀಗೆ ಇರುತ್ತೆ ಅಂತ ಪ್ರೀ ಜಡ್ಜ್ ಮಾಡಿಬಿಡಿ. ಡು ನಾಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ಸ್ಟೇ ಕಾನ್ಫಿಡೆಂಟ್, ಐ ಕ್ಯಾನ್ ಡೂ ದಿಸ್ ಅನ್ನೋ ಅಂತ ಮನೋಭಾವ ಇಟ್ಕೊಳ್ಳಿ. ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಟೇಕ್ ಡೀಪ್ ಬ್ರೆತ್ಸ್ ಇಫ್ ಯು ಆರ್ ನರ್ವಸ್. ಯಾವುದೋ ಒಂದು ಕ್ವೆಶನ್ ನೋಡಿ ಸ್ವಲ್ಪ ಭಯ ಆದರೆ ಪ್ಯಾನಿಕ್ ಏನಕ್ಕೆ ಆಗ್ತೀರಾ? ಸ್ವಲ್ಪ ಕಾಮಾಗಿದ್ದು ಉಸಿರಾಡಿ, ಸ್ವಲ್ಪ ಕಾಮಾಗೆ ಒಂದು 5 ಸೆಕೆಂಡ್ ಮೆಡಿಟೇಟ್ ಮಾಡಿ, 10 ಸೆಕೆಂಡ್ ಮೆಡಿಟೇಟ್ ಮಾಡಿ. ಯು ವಿಲ್ ಫೀಲ್ ಬೆಟರ್. ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ವೆಲ್, ಈಗ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಟೈಮ್. ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಸ್ಟಾರ್ಟಿಂಗ್ ಎಲ್ಲ ಹೇಳಿದಿರಾ, ಫಸ್ಟ್ 15 ಸೆಕೆಂಡ್ಸ್ ಏನಕ್ಕೆ ಇಟ್ಕೋಬೇಕು, ಫಸ್ಟ್ 15 ಮಿನಿಟ್ಸ್ ಏನಕ್ಕೆ ಇಟ್ಕೋಬೇಕು, ಲಾಸ್ಟ್ 10 ಮಿನಿಟ್ಸ್ ಏನಕ್ಕೆ ಇಟ್ಕೋಬೇಕು ಅಂತ. ವೆಲ್, ಮ್ಯಾನೇಜ್ ಯುವರ್ ಟೈಮ್ ಅಂದ್ರೆ ಜಸ್ಟ್ ಸ್ಪೀಡಾಗಿ ಬರೆದು ಬಿಡೋದು ಒಂದೇ ಅಲ್ಲ. ಸೊ ಸ್ಪೀಡಾಗಿ ಬರೆಯೋದಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಯ್ತಾ? ವೆಲ್, ಏನೋ ಮಾಡಿರ್ತೀರಾ, ಟೈಮ್ ಸ್ವಲ್ಪ ಉಳಿಯುತ್ತೆ, ಆದ್ರೆ ಆನ್ಸರು ಕರೆಕ್ಟಾಗಿ ಬರ್ಬೇಕಲ್ವಾ. ನಮಗೆ ಸ್ಪೀಡ್ ಒಂದೇ ಇದ್ರೆ ಆಗಲ್ಲ, ಸ್ಪೀಡ್ ಜೊತೆ ಅಕ್ಯುರೇಸಿನೂ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಆನ್ಸರ್ ಬಂದು 100 ಇದ್ದು ನಿಮ್ಮ ಆನ್ಸರ್ 22/7 ಬಂದ್ರೆ ಸ್ಪೀಡ್ ಆಯ್ತು, ಸ್ಪೀಡಾಗಿ ಮಾಡ್ಬಿಟ್ಟು ಆನ್ಸರ್ ಬಂದ್ಬಿಟ್ಟಿದೆ. ಆ ಸ್ಪೀಡ್ ಕರೆಕ್ಟ್ ಆಗಿದ್ಯಾ, ಆ ಸ್ಪೀಡ್ ವರ್ಕ್ ಆಗುತ್ತಾ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ. ಯು ಹ್ಯಾವ್ ಟು ಹ್ಯಾವ್ ಸ್ಪೀಡ್, ಅದ್ರ ಜೊತೆ ನಿಮಗೆ ಅಕ್ಯುರೇಸಿನೂ ಬೇಕು. ಸೊ ಡು ನಾಟ್ ರಶ್.
pace yourself that you're not kind of scrambling the paper later. ಅಂದ್ರೆ ಕೊನೆ ಟೈಮ್ನಲ್ಲಿ ಗಾಬರಿ ಆಗ್ಬಿಟ್ಟು ಗಡಿಬಿಡಿ ಮಾಡಿಕೊಂಡು ಪೇಪರ್ ಮುಗಿಸೋ ಥರ ಮಾಡ್ಕೊಬಿಡಿ. ಯಾವ ಕ್ವಶನ್ ಯಾವಾಗ ಅಟೆಂಡ್ ಮಾಡಬೇಕು, ಹೆಚ್ಚು ವೇಟೇಜ್ ಎಲ್ಲಿದೆ, ನನಗೆ ಬರುವಂಥ ಕ್ವಶನ್ಸ್ ಯಾವುದು, ಇದ್ರ ಮೇಲೆ ಫೋಕಸ್ ಮಾಡಿ. ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ದಾಟ್ಸ್ ಅಬೌಟ್ ನೋ ಟಾಕಿಂಗ್ ಆ್ಯಂಡ್ ನೋ ಡಿಸ್ಟ್ರಾಕ್ಷನ್ಸ್. ಏನೇ ಆಗಲಿ, ಪ್ರಪಂಚ ಮುಳುಗೋಗ್ಲಿ, ನಿಮ್ಮ ಲಕ್ಷ್ಯ ಪೇಪರ್ ಮೇಲೆ ಇರಬೇಕು. ರೀಸನ್ ಏನು? ವೆಲ್, ಒಂದ್ಸರಿ ಏನಾಗಿತ್ತು ಗೊತ್ತಾ, ನಾನು ಫೈನಲ್ ಎಕ್ಸಾಮ್ಸ್ ಬರೆಯೋಬೇಕಾದ್ರೆ ನನ್ನ ಬೋರ್ಡ್ ಟೈಮಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು. ಇಡೀ ಎಲ್ಲರೂ ಅಲ್ಲೇ ನೋಡೋಕೆ ಸ್ಟಾರ್ಟ್ ಮಾಡಿದ್ರು, ನಾನು ಅಲ್ಲೇ ನೋಡಿದೆ. ಅವ್ರು ಗಾಬರಿ ಆಗಿದ್ದಲ್ದೆ ನಾನು ಗಾಬರಿ ಆದೆ. ಸೊ ವಾಟ್ಸ್ ದ ಎಫೆಕ್ಟ್ ಆಫ್ ದ್ಯಾಟ್? ನನ್ನ ಕಾನ್ಫಿಡೆನ್ಸ್, ಟೈಮ್, ಫೋಕಸ್ ಎಲ್ಲ ಡೈವರ್ಟ್ ಆಯಿತು. ಮತ್ತೆ ಅದೇ ಥರ ಬರೋದಕ್ಕೆ ಇನ್ನೂ 10 ನಿಮಿಷ ಹಿಡಿತು. ಈ ಥರ ಮಿಲಿಯನ್ಸ್ ಆಫ್ ಪಾಸಿಬಿಲಿಟೀಸ್ ಇದೆ. ಏನಾದರೂ ಆಗ್ಬೋದು, ಪಾರಿವಾಳ ಬರ್ಬೋದು ಕಿಟಕಿಯಿಂದ, ಏನಾದರೂ ಆಗ್ಬೋದು. ಬಟ್ ನಿಮ್ಮ ಫೋಕಸ್ ಎಲ್ಲಿರಬೇಕು? ಜಸ್ಟ್ ಆನ್ ದಿ ಪೇಪರ್. ಕಾರಿಡಾರಲ್ಲಿ ಯಾರು ಓಡಾಡಲಿ, ಕ್ಲಾಸ್ ಒಳಗೆ ಯಾರಾದರೂ ಬರಲಿ, ನೀವು ಪೇಪರ್ ಮೇಲೆ ಫೋಕಸ್ ಮಾಡಬೇಕು, ಪೇಪರ್ನೇ ನೋಡಬೇಕು. ಅಫ್ಕೋರ್ಸ್ ಇನ್ವಿಜಿಲೇಟರ್ ಆದರೂ ಬರಲಿ, ಲೆಟ್ ದೇರ್ ಬಿ ಎನಿ ಒನ್ ಹೂ ಇಸ್ ಡೂಯಿಂಗ್ ದ ರೌಂಡ್ಸ್, ನೀವು ಫೋಕಸ್ ಎಲ್ಲಿರಬೇಕು? ಆನ್ ದಿ ಪೇಪರ್. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು, ಯು ಹ್ಯಾವ್ ಟು ಕಮ್ಯುನಿಕೇಟ್ ಓನ್ಲಿ ವಿತ್ ದ ಇನ್ವಿಜಿಲೇಟರ್. ಸರ್, ಪೆನ್ ಅಷ್ಟೇ ತಗೋಬೇಕಿತ್ತು, ನನ್ನ ಪಕ್ಕದವನು ಜಸ್ಟ್ ಇಲ್ಲೇ ಇದ್ದಾನೆ 4 ಮೀಟ್ರು, ಕೇಳ್ಬಿಡ್ತೀನಿ ಸರ್, ಯಾರಿಗೂ ಗೊತ್ತಾಗಲ್ಲ ಅಂದರೆ ನೀವೇನೋ ಕೇಳ್ತಾ ಇರ್ಬೋದು, ಕೇಳಿದ್ದು ಸುಳ್ಳಾಗಿರ್ಬೋದು, ನೋಡಿದ್ದು ಸುಳ್ಳಾಗಿರ್ಬೋದು ಅಂತ ಗೊತ್ತಲ್ವಾ? ಸೊ ಹೊರಗಡೆಯಿಂದ ನೋಡೋರಿಗೆ ನೀವು ಏನಕ್ಕೆ ಮಾತಾಡ್ತಿದ್ದೀರಾ ಅನ್ನೋದು ಗೊತ್ತಿರೋದಿಲ್ಲ. ಸೊ ಡು ನಾಟ್ ಕಮ್ಯುನಿಕೇಟ್ ವಿತ್ ಎವ್ರಿ ಒನ್ ಆ್ಯಂಡ್ ಓನ್ಲಿ ವಿತ್ ದ ಇನ್ವಿಜಿಲೇಟರ್. ಒಂದು ಎರೇಸರ್ ಇರಲಿ, ಸಣ್ಣ ಸ್ಕೇಲ್ ಇರಲಿ, ಪೆನ್ಸಿಲ್ ಅಥವಾ ಪೆನ್ಸಿಲ್ ಇರಲಿ, ಯಾರ ಜೊತೆ ಮಾತಾಡಬೇಕು? ಇನ್ವಿಜಿಲೇಟರ್ ಜೊತೆನೇ ಮಾತಾಡಬೇಕು. ಕ್ವಶನ್ ಪೇಪರಲ್ಲಿ ಇಶ್ಯೂ ಇದೆಯಾ, ಆನ್ಸರ್ ಶೀಟ್ ಲೂಸ್ ಆಗಿದೆಯಾ, ಜಸ್ಟ್ ಟಾಕ್ ವಿತ್ ಓನ್ಲಿ ಇನ್ವಿಜಿಲೇಟರ್. ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ವರ್ಡ್ಸ್. ವಾಟ್ ಆರ್ ದ ಕನ್ಕ್ಲೂಷನ್? ವಾಟ್ ಐ ಹ್ಯಾವ್ ಟು ಸೇ? ಸ್ಟೇ ಪಾಸಿಟಿವ್. ಏನೇ ಇರಲಿ, ಹೇಗೆ ಇರಲಿ, ಪಾಸಿಟಿವ್ ಆಗಿರಿ. ಫೋಕಸ್ ಆನ್ ದ ನೆಕ್ಸ್ಟ್ ಪೇಪರ್. ಇವಾಗಿನ ಪೇಪರ್ ಮುಗಿದೋಯ್ತು. ವೆಲ್, ಇವಾಗ ನೀವು ಏನೇ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ನೀವೇ ಸ್ಟೂಡೆಂಟ್, ನೀವೇ ಟೀಚರ್, ನೀವೇ ಪೇರೆಂಟ್, ನೀವೇ ಗೂಗಲ್, ಎಲ್ಲರೂ ನೀವೇ ಆಗಿರ್ತೀರಾ. ಸೊ ಸ್ಟೇ ಫೋಕಸ್, calm and compose. Okay, so coming to the next part is that extra tips. What are the extra tips for success? Keep your desk organized. Hall ticket ಒಂದ್ ಕಡೆ ಇಟ್ಟೆ, ID ಕಾರ್ಡ್ ಇನ್ನೊಂದ್ ಕಡೆ ಇಟ್ಟೆ, ಪೆನ್ಸ್ ಕೆಳಗೆ ಇಟ್ಟಿದ್ದೀನಿ, ವಾಟರ್ ಬಾಟಲ್ ಇನ್ನೊಂದ್ ಕಡೆ ಇಟ್ಟೆ ಅಂದ್ರೆ ಹುಡುಗಕ್ಕೆ ಟೈಮ್ ಬೇಕಾಗುತ್ತೆ. ಆ ಟೈಮ್ನಲ್ಲಿ ನೀವು ಎಷ್ಟು ಎಫಿಷಿಯೆಂಟ್ ಆಗಿರ್ಬೋದು. ಅವಾಯ್ಡ್ ಓವರ್ ಥಿಂಕಿಂಗ್. ಈ ಕ್ವಶನ್ ಬಂದಿಲ್ಲ ಅಂದ್ರೆ ಡು ನಾಟ್ ಸ್ಟಿಕ್ ಆನ್ ದಟ್. ಮೂವ್ ಆನ್ ಮಾಡಿ ಸ್ಟೂಡೆಂಟ್ಸ್. ನೀವು ಮೂವ್ ಆನ್ ಆದ್ರೂ ಇನ್ ದ ಪಾಸಿವ್ ಆಫ್ ಯುವರ್ ಬ್ರೈನ್ ಇಟ್ ವಿಲ್ ಬಿ ಥಿಂಕಿಂಗ್ ಆನ್ ದ ಪ್ರೀವಿಯಸ್ ಕ್ವಶನ್. ನೆನಪಾದಾಗ ಹಿಂದಕ್ಕೆ ಹೋಗಿ ನೀವು ಯಾವಾಗಲೂ ಆನ್ಸರ್ ಮಾಡ್ಬೋದು. ಸ್ಟ್ರೆಚ್ ಯೋರ್ ಫಿಂಗರ್ಸ್ ಆರ್ ನೆಕ್. ಸರ್, ಸ್ಟಿಫ್ ಅನಿಸ್ತಾ ಇದೆ ನೆಕ್ ಅಂದ್ರೆ ಸ್ಟ್ರೆಚ್ ಮಾಡಿ, ಕೈಗಳನ್ನು ಸ್ಟ್ರೆಚ್ ಮಾಡಿ. ಹಾಗಂತ ಕುತ್ಕೊಂಡು ಪಾರ್ಕಲ್ಲಿ ಮಾಡುವಂಥ ಯೋಗಾಸನ ಎಕ್ಸಸೈಸ್ ಮಾಡಕ್ಕೆ ಹೋಗ್ಬೇಡಿ. ಸಿಕ್ಕದಾಗೆ ಇಟ್ ಡಸ್ ನಾಟ್ ಡಿಸ್ಟರ್ಬ್ ಎನಿ ಒನ್ ಅಂತ ನೋಡಿಕೊಂಡು ಯು ಹ್ಯಾವ್ ಟು ಡೂ ದಟ್. ಫೈನಲ್ ಆಗಿ ನಾನು ಏನು ಹೇಳಬೇಕು ಅಂದರೆ, ಒನ್ ಥಿಂಗ್ ಇಸ್ ದಟ್ ವೈಲ್ ಕಮಿಂಗ್ ಬ್ಯಾಕ್, ಕಮ್ ಬ್ಯಾಕ್ ವಿತ್ ಯುವರ್ ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಮರ್ತು ಬಂದೆ ಅಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಎಷ್ಟೇ ಪ್ರಿಪೇರ್ ಆಗಿರಲಿ, ಲಾಸ್ಟ್ ಮೂಮೆಂಟ್ಸಲ್ಲಿ ಗಡಿಬಿಡಿ ಆಗಿಬಿಟ್ಟು ಯು ವೋಂಟ್ ಬಿ ಅಲೌಡ್ ಇನ್ ಸೈಡ್ ಯುವರ್ ಎಕ್ಸಾಮ್ಸ್. ಸೊ ಡು ನಾಟ್ ಫೋಕಸ್ ಆನ್ ವಾಟ್ ಹ್ಯಾಸ್ ಹ್ಯಾಪನ್ ಬಿಫೋರ್. ಚೆನ್ನಾಗಿ ಮಾಡಿರ್ತೀರಾ ಅಂಡ್ ದೆನ್ ಬ್ರಿಂಗ್ ಬ್ಯಾಕ್ ಯುವರ್ ಹಾಲ್ ಟಿಕೆಟ್. 1 ವರ್ಷ ಪಟ್ಟಿದ ಶ್ರಮ ಇವತ್ತು ನೀವು ತೋರಿಸ್ತಿರ್ತೀರಾ. ಕನಸು ನನಸಾಗ್ತಿದೆ, ನೀವೆಲ್ಲರೂ ಮಾಡ್ಬೋದು. ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ಸಿಗೋಣ ಇನ್ನೊಂದು ಕ್ಲಾಸ್ನಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್.